ಅವರು ಹೊರಗಡೆ ಬಂದಿದ್ದಾರೆ. ಈಗ ಬಂದು ಚುನಾವಣೆಯಲ್ಲಿ ನಿಂತರು. ಆ ಟೈಮಲ್ಲಿ ಶಿವರಾಜ್ ಕುಮಾರ್ ಇವರೆಲ್ಲ ಹೋಗಿದ್ದರು. ಶಿವರಾಜ್ ಕುಮಾರ್, ಗೀತಾ ಶಿವರಾಜ್ ಕುಮಾರ್ ಎಲ್ಲರೂ ಕೂಡ ಅವ್ರ ಪರವಾಗಿ. ಆದರೆ ಆ ಕಡೆ ಭಾಗದ ಜನರು ಅವರಿಗೆ ಜನಪ್ರತಿನಿಧಿಯಾಗಿ ಆಶೀರ್ವಾದ ಮಾಡಲಿಲ್ಲ ಅಂದ್ರೂ ಕೂಡ ಆ ಸೋಲಿಗೆ ಕಾಂಗ್ರೆಸ್ ಪಕ್ಷದವರು ಅವರೊಬ್ಬ ಮಾಜಿ ಮುಖ್ಯಮಂತ್ರಿಗಳು ಅವರಿಗೆ ಗೌರವನ ಕೊಡಬೇಕು, ಗೌರವದಿಂದ ಪಕ್ಷಕ್ಕೆ ಬಂದಿದ್ದಾರೆ, ನಾವು ನಡ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನ ಮೇಲೆ ಅವರ ಅಪ್ಪಣೆ ಮೇಲೆ ಅವರನ್ನು MLC ಮಾಡಿರೋದು ಕೂಡ ತಾವೆಲ್ಲರೂ ಕೂಡ ನೀವು ನೋಡಿದ್ದೀರಿ. ಇದಾದಮೇಲೆ ಅವರು ಕೂಡ ನಿನ್ನೆವರೆಗೂ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಅಂತ. ಸೊ 24 ಗಂಟೆ ಒಳಗೆ ಏನು ಬದಲಾವಣೆ ಆಗಿದೆ, ಯಾಕೆ ಬದಲಾವಣೆ ಆಗಿದೆ, BJPಯವರ ಒಂದು ಹಿಸ್ಟ್ರಿ ತಗೊಂಡಾಗ ಅವರ ನಡವಳಿಕೆಗಳು, ಒತ್ತಡಗಳು ಬೇಕಾದಷ್ಟು ನೀವೇ ಮಾಧ್ಯಮದಲ್ಲಿ ತೋರಿಸಿದಿರಿ. ಇದೆಲ್ಲದೂ ಕಾರಣ ಇರ್ಬೋದು ಅಂಥೇಳಿ ನನಗೆ ಅಂದ್ಕೊಳ್ತೀನಿ. ಮನ್ಸಾರೆ ಬಂದಿದ್ದಾರೆ, ಅವರು ವಾಪಸ್ ಮನ್ಸಾರೆ ಹೋಗಿದ್ದಾರೆ ಅಂಥೇಳಿ ಅವರೇ ಉತ್ತರ ಕೊಡಬೇಕಾಗತ್ತೆ. ಯಾಕೆಂದರೆ ಬಿಟ್ಟು ಹೋದವರು ಅವರು, ನಾವೆಂತೂ ಕಳಿಸಿಲ್ಲ. ಅವ್ರಿಗೇನು ಗೌರವನ ಕೊಡಬೇಕು ಅದನ್ನು ಕೊಟ್ಟಿದ್ದೀವಿ. ಇನ್ನು ಉಳ್ಕಿದ್ದು ಅವರೇ ಉತ್ತರ ಕೊಡಬೇಕಾಗತ್ತೆ. ಯಾಕೆಂದರೆ ಬಿಟ್ಟು ಹೋಗಿರೋದು ಅವರು ಇರೋದ್ರಿಂದ ಅವ್ರು ಹೋಗ್ಬೇಕಾಗತ್ತೆ. ಹಂಗಂದ ತಕ್ಷಣ ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಏನಾದ್ರು ಲಾಸ್ ಆಗಿದೆಯಾ ಅಂತ ಹೇಳಿದರೆ ಶೂನ್ಯ. ಕಾಂಗ್ರೆಸ್ ಪಕ್ಷ ಸದೃಢವಾಗಿರ್ತದೆ. ಎಲ್ಲ ನೋಡಿದೆ ನಾನು, ವಿರೋಧ ಪಕ್ಷದ ನಾಯಕರು ಇನ್ನೇನು ಬಿದ್ದೋಗ್ಬಿಡುತ್ತೆ ಅಂಥೇಳಿ ಅವ್ರ ವಕ್ತಾರರು ಭಾಳ ಹೇಳಿದ್ದಾರೆ. ಅವರೆಲ್ಲ ಸೋತು ಸುಣ್ಣ ಆಗಿರೋರು ಹೇಳಿದರು ಇನ್ನೇನು ಇದ್ರದ್ದು ಹಣೆ ಬರ ನೋಡ್ರಿ. ಅವರಿಗೆಲ್ಲರಿಗೂ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಏನು ಡೆಮೊಕ್ರೆಟಿಕಲಿ ಎಲೆಕ್ಟೆಡ್ ಸರ್ಕಾರ ಇರೋದು, ನಾವೇನೇನು ಮಾತು ಕೊಟ್ಟಿದ್ವಿ ಅದನ್ನು ಡೆಲಿವರಿ ಮಾಡಿ ನಾವು ಅದನ್ನು ನುಡಿದಂತೆ ನಡೆದು ನಾವು ಕೆಲಸವನ್ನು ಮಾಡಿಕೊಂಡು ಧೈರ್ಯದಿಂದ ಮುಂದೆ ಹೋಗ್ತಾ ಇದ್ದಾರೆ. ನಮಗೆ ಮುಂದೆ ಕಾಣಿಸೋರು ಏನು ಅಂದರೆ, ಮತದಾರರು ನಮಗೆ ಆಯ್ಕೆ ಮಾಡಿ ಆ ಕೆಲಸವನ್ನು ಕೊಟ್ಟಿದ್ದಾರೆ. ಮತದಾರರಿಗೆ ಸೇವೆ ಮಾಡೋದೊಂದು ಬಿಟ್ಟರೆ ಇವರು ಟೀಕಾ ಟಿಪ್ಪಣಿಗೆ ನನಗೆ ಅನಿಸುತ್ತೆ ಹೇಳೋದು ಬೇಡ. ಅವ್ರು ನಿಜವಾಗ್ಲೂ BJPಯವರಿಗೆ ಪದೇ ಪದೇ ನಾನು ಹೇಳ್ತಾ ಇರ್ತೀನಿ, ಅವ್ರಿಗೆ ಗೌರವ, ಅವ್ರ ಘನತೆ ಉಳಿಸ್ಕೊಳ್ಬೇಕು, ಮಾನ ಮರ್ಯಾದೆ ಉಳಿಸ್ಕೊಳ್ಬೇಕಂತ ಹೇಳಿದರೆ ನಿಮ್ಮ ಸಾಧನೆಗಳು ಏನು ಅಂತ ಹೇಳಿ ಅದ್ರ ಮೇಲ್ಗಡೆ ಮುಂದ್ಗಡೆ ಬರೋರು ಹೋಗೋರು ಇರ್ತದೆ ಎಲ್ಲ ಪಕ್ಷದಲ್ಲೂ ಕೂಡ. ನಾನು ಕೂಡ 3 ವರ್ಷದ ಹಿಂದೆ ಬೇರೆ ಪಕ್ಷದಿಂದನೇ ಬಂದಿದ್ದು. ನನಗೆ ಪ್ರೀತಿ ವಿಶ್ವಾಸವನ್ನು ಕೊಟ್ಟಾರೆ, ಅಧಿಕಾರ ಕೊಟ್ಟಿದ್ದಾರೆ. ನನಗಿಂತ ಬೇಕಾದ ಜನರಿದ್ರು ಕೂಡ ಇಲ್ಲ ಮಧುವ್ರಿಗೆ ಕೊಡೋಣ, ಅವರಿಂದ ಸಹಕಾರ ತಗೊಳ್ಳೋ ಅಂತೇಳಿ ಕೊಟ್ಟಾಗ ಇದ್ರ ಮೇಲೆ ಗೌರವ ಕೊಡಬೇಕಂತ. ನಾಳೆ ನನಗೆ ಅಧಿಕಾರವನ್ನು ವಾಪಸ್ ತೊಗೊಂಡ್ರೆ ಅದು ಸಂಪೂರ್ಣವಾಗಿ ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥ ವಿಚಾರಗಳನ್ನು ಆ ರೀತಿ ನಾವು ನಡ್ಕೊಳ್ಳೋದಕ್ಕೆ ನಾವು ಯಾವಾಗಲೂ ಕೂಡ, ಆದರೆ ನಾಯಕರನ್ನು ಗೌರವಿಸ್ತಕ್ಕಂಥದ್ದು ಕೆಲಸವನ್ನು ಯಾವತ್ತೂ ಕೂಡ BJP ಕಾಂಗ್ರೆಸ್ ಪಕ್ಷ ಮಾಡಿದೆ. BJPಯಿಂದ ಬಂದರೂ ಕೂಡ ತತ್ವ ಸಿದ್ಧಾಂತ ಬಹಳ ವಿರೋಧ ಇದ್ದರೂ ಕೂಡ ಅವ್ರನ್ನ ಆತ್ಮೀಯತೆಯಿಂದ ನಾವು ಅಪ್ಕೊಂಡು ಅವ್ರನ್ನ ಕರ್ಕೊಂಡಿದ್ವಿ, ಗೌರವನ ಕೊಟ್ಟಿದ್ವಿ, ಅವ್ರಿಗೆ ಸ್ಥಾನಮಾನ ಕೊಟ್ಟಿದ್ವಿ. ಬಿಟ್ಟೋಗಿರೋದ್ರಿಂದ ಅದಕ್ಕೆ ಟಿಪ್ಪಣಿ ಮಾಡೋದು, ಅವ್ರು ಹಿರಿಯರು ಇರೋದ್ರಿಂದ ನಾವು ತುಂಬ ಚಿಕ್ಕವರಾಗ್ತೀವಿ, ಅವರೇ ಉತ್ತರ ಕೊಡೋದು ಒಳ್ಳೆಯದು.